ಅರಣ್ಯ ಇಲಾಖೆಯಿಂದ ಅರಣ್ಯ ಸಂರಕ್ಷಣಾ ಕಾಯ್ದೆಯ ಪಾಲನೆಯು ವೈಫಲ್ಯದಿಂದ ಇಂದು ಅರಣ್ಯ ಅತಿಕ್ರಮಣದ ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ. ಅವರ ವೈಫಲ್ಯದಿಂದ ಉಂಟಾದ ಅತಿಕ್ರಮಣದಾರರ ಸಮಸ್ಯೆಗೆ ಇಂದು ಅರಣ್ಯ ಇಲಾಖೆಯು ಅರಣ್ಯವಾಸಿಗಳಿಗೆ ಕಿರುಕುಳ ದೌರ್ಜನ್ಯ ಎಸಗುವ ಅರಣ್ಯ ಇಲಾಖೆಯ ಕ್ರಮ ಖಂಡನಾರ್ಹ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅರಣ್ಯ ಇಲಾಖೆಯಿಂದ ಅರಣ್ಯ ಸಂರಕ್ಷಣಾ ಕಾಯ್ದೆಯ ಪಾಲನೆಯು ವೈಫಲ್ಯದಿಂದ ಇಂದು ಅರಣ್ಯ ಅತಿಕ್ರಮಣದ ಸಮಸ್ಯೆ ಉಲ್ಬಣಕ್ಕೆ ಕಾರಣವಾಗಿದೆ. ಅವರ ವೈಫಲ್ಯದಿಂದ ಉಂಟಾದ ಅತಿಕ್ರಮಣದಾರರ ಸಮಸ್ಯೆಗೆ ಇಂದು ಅರಣ್ಯ ಇಲಾಖೆಯು ಅರಣ್ಯವಾಸಿಗಳಿಗೆ ಕಿರುಕುಳ ದೌರ್ಜನ್ಯ ಎಸಗುವ ಅರಣ್ಯ ಇಲಾಖೆಯ ಕ್ರಮ ಖಂಡನಾರ್ಹ. ಅವರು ಸಿದ್ದಾಪುರ ತಾಲೂಕಿನ ಹಾಸಿಕಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದೊಂದಿಗೆ ಅರಣ್ಯವಾಸಿಗಳಿಗೆ ಮತದಾರ ಪಟ್ಟಿ ವಿಶೇಷ ಜಾಗೃತ ಪರಿಷ್ಕರಣಾ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡುತ್ತಾ ಹೇಳಿದರು. ಜಿಲ್ಲೆಯಲ್ಲಿ ಅರಣ್ಯ ಅತಿಕ್ರಮಣದಾರ ಪ್ರಕರಣ 1998ರಲ್ಲಿ 35,000 ಕುಟುಂಬಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಗೋವರ್ಧನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿತ್ತು. ತದನಂತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಅನುಷ್ಠಾನ ವೈಫಲ್ಯದ ಹಿನ್ನೆಲೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ 84,000 ಕುಟುಂಬ ಸಾಗುವಳಿ ಹಕ್ಕಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಅರಣ್ಯವಾಸಿಗಳ ಸಮಸ್ಯೆ ಉಲ್ಬಣಕ್ಕೆ ಅರಣ್ಯ ಇಲಾಖೆಯೇ ಮುಖ್ಯ ಕಾರಣವಾಗಿದೆ ಎಂದು ಅವರು ಹೇಳಿದರು. ಪರಿಸರ ಸಮತೋಲನ ದೃಷ್ಟಿಯಲ್ಲಿ ಅರಣ್ಯ ಸಾಂದ್ರತೆಯನ್ನು ಕಾಪಾಡುವುದರೊಂದಿಗೆ ಅರಣ್ಯವಾಸಿಗಳ ಬದುಕಿಗೆ ಪೂರಕವಾಗಿ ಅರಣ್ಯ ವೃದ್ಧಿಸುವ ದಿಶೆಯಲ್ಲಿ ಜಿಲ್ಲಾದ್ಯಂತ ದಶಲಕ್ಷ ಗಿಡ ನೆಡುವ ಅಭಿಯಾನ ಯಶಸ್ವಿಯಾಗಿ ಜರುಗುತ್ತಿದೆ ಎಂದು ಅವರು ಹೇಳಿದರು. ಅರಣ್ಯ ಇಲಾಖೆ ಕಾನೂನಿನ ಮೂಲಕ ಅರಣ್ಯ ರಕ್ಷಣೆ ನಿಯಂತ್ರಿಸದೇ ಇರುವುದು ಇಂದಿನ ಅರಣ್ಯವಾಸಿಗಳ ಒಕ್ಕಲೆಬ್ಬಿಸುವ ಸಮಸ್ಯೆಗೆ ಕಾರಣವಾಗಿದೆ ಎಂದು ಅವರು ಹೇಳಿದರು. ಸಭೆಯಲ್ಲಿ ಮಂಜುನಾಥ ಮಡಿವಾಳ ಕಿಲಾರ ಸ್ವಾಗತಿಸಿದರು. ಪ್ರಾಸ್ತಾವಿಕವಾಗಿ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ ಮಾತನಾಡಿದರು. ಸಭೆಯಲ್ಲಿ ರೈತ ಮುಖಂಡ ಸುರೇಶ್ ತೆಂಗಿನಮನೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿದ್ಯಾ ಪ್ರಕಾಶ್ ನಾಯ್ಕ್ ಮಾತನಾಡಿದರು. ಗ್ರೀನ್ ಕಾರ್ಡ್ ಪ್ರಮುಖರಾದ ಭರತ್ ಮಂಜುನಾಥ್ ನಾಯ್ಕ್ ಕಿಲಾರ, ದಿನೇಶ್ ನಾಯ್ಕ್ ಕಿಲಾರ, ರಿಯಾಜ್ ಹಾರ್ಸಿಕಟ್ಟ, ರವಿ ಮಾಗಣಿ, ಗಂಗಾಧರ ಹೊಸಗದ್ದೆ, ಗಣೇಶ್ ದೇವಡಿಗ, ನಾಗರಾಜ್ ಆಚಾರಿ, ನಾಗರಾಜ್ ಹೊಸಗದ್ದೆ, ನಾಗೇಂದ್ರ ಗೌಡ, ಎಂಎಸ್ ನಾಯ್ಕ್, ಪ್ರಭಾವತಿ ನಾಯ್ಕ್, ಪ್ರಶಾಂತ್ ನಾಯ್ಕ್ ಹಳಿಯಾಳ ಮುಂತಾದವರು ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತ ರಮೇಶ್ ಹೆಗಡೆ ಹಾರ್ಸಿಮನೆ ಅವರು ಮಾತನಾಡುತ್ತಾ ಭೂಮಿಯ ಹಕ್ಕಿನ ಹೋರಾಟಕ್ಕೆ ಕಾನೂನು ಅತಿ ಅವಶ್ಯ. ಒಗ್ಗಟ್ಟಿನ ಹೋರಾಟ ಅಘನಾಶಿನಿ ನದಿ ಜೋಡಣೆ ಹೋರಾಟದಲ್ಲಿ ಕಂಡುಬಂದಿದೆ. ಅದರಂತೆ ಯುನೆಸ್ಕೋದ ಉತ್ತರ ಅಘನಾಶಿನಿ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು ಎಂದು ಅವರು ಹೇಳಿದರು. ಪರಿಸರ ಮತ್ತು ಜನಸ್ಪಂದನೆ ಇಲ್ಲ. ಕಳೆದ 12 ವರ್ಷಗಳ ಹಿಂದೆಯೇ ಅರಣ್ಯ ಪ್ರದೇಶದಲ್ಲಿ ಅಕೇಶಿಯಾ ಮತ್ತು ನೀಲಗಿರಿ ಮರಗಳನ್ನು ತೆಗೆದು ಹಣ್ಣಿನ ಮರಗಳನ್ನು ನೆಡಲು ರಾಜ್ಯ ಸರ್ಕಾರ ಮಾಡಿದ ಆದೇಶಕ್ಕೆ ಹಾಗೂ ಮಾನವ ಮತ್ತು ವನ್ಯ ಪ್ರಾಣಿಯ ಸಂಘರ್ಷವನ್ನು ತಡೆಯಲು ಅರಣ್ಯ ಇಲಾಖೆಯ ಸ್ಪಂದನೆ ಇಲ್ಲ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಇಲಾಖೆಯ ಕಾರ್ಯವೈಖರ್ಯಕ್ಕೆ ಖಾರವಾಗಿ ಪ್ರತಿಕ್ರಿಯಿಸುತ್ತಾ ಅರಣ್ಯ ಇಲಾಖೆಯವರಿಗೆ ಗಿಡ ನೆಡುವ ಪ್ರಕ್ರಿಯೆಯಲ್ಲಿ ಇರುವ ಆಸಕ್ತಿ ಪರಿಸರ ಮತ್ತು ಜನಸ್ಪಂದನೆಯಲ್ಲಿ ಇಲ್ಲವೆಂದು ಅರಣ್ಯ ಇಲಾಖೆಯ ಕಾರ್ಯವೈಖರ್ಯಕ್ಕೆ ಟೀಕಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.